ಎಲ್ರಿಗೂ ನಮಸ್ಕಾರ. ಗುರುಭ್ಯೋ ನಮಃ. ನಾಗೇಂದ್ರ ಪ್ರಸಾದ್ ಸರ್ ಬಗ್ಗೆ ಹೇಳೋದಕ್ಕೆ ನಾನು ತುಂಬ ಚಿಕ್ಕವನು, ಬಟ್ ಅವ್ರನ್ನ ಪ್ರೀತಿಯಿಂದ ಗುರುಗಳೇ ಅಂತಲೇ ಕರೆಯೋದು. ಅದು ಎಲ್ಲರೂ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿರೋ ಎಲ್ಲರೂ ಗುರುಗಳೇ ಅಂತಲೇ ಕರೆಯೋದು. ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು, ಅವರಿಗೆ ನಮ್ಮೆಲ್ಲ ಪ್ರೀತಿಯಿಂದ ಸರಸ್ವತಿ ಪುತ್ರ ಅಂತಲೇ ಕರೀಬೋದು. ಯಾಕಂದರೆ ಅವರ ಪದಪುಂಜಗಳಿಗೆ ಒಂದು ಮಿತಿನೇ ಇಲ್ಲ, ಅಂದರೆ ಅದು ಅನಂತ ಅಂತಲೇ ಹೇಳ್ಬೋದು. ನಾವು ಯಾವತ್ತೂ ಹೋದಾಗಲೂ ಏನೇ ಸಾಂಗ್ ಕೊಟ್ಟರು ಅದಕ್ಕೆ ಅರ್ಥಗರ್ಭಿತವಾಗಿ ಅವರು ಬರೆದು ಅವ್ರ ಬಗ್ಗೆ ಏನು ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವುದೇ ಸಿಚುವೇಶನಿಗೆ ನಿಮ್ಮ ಸಾಂಗ್ ಇದೆ ಗುರುಗಳೇ ಯಾವತ್ತು. ಆ್ಯಂಡ್ ಎಲ್ಲರಿಗೂ ಅಷ್ಟೇ ಪ್ರೀತಿ ನಿಮ್ಮ ಮೇಲೆ. ನೀವು ಕಂಡ್ರೆ ನಿಮ್ಮ ಆಫೀಸಲ್ಲಿ ನೀವು ಮಾತ್ರ ಅಲ್ಲ, ನಿಮ್ಮ ಥರ ಮುಂದೆ ಪೀಳಿಗೆಗೆ ಬರೋ ಥರ ಒಂದು ಸಹಸ್ರಾರು ಜನರನ್ನು ನೀವು ರೆಡಿ ಮಾಡಿದ್ದೀರ. ತುಂಬ ಜನ ಶಿಷ್ಯರಿದ್ದಾರೆ, ಸಿಂಗರ್ಸ್ಗಳಾಗಲಿ ತುಂಬ ಜನ ಇದ್ದಾರೆ. ಸೊ ನೀವು ನಮ್ಮ ಹಾಡಿಗೆ ಬರೆದಿರುವಂಥದ್ದಕ್ಕೆ, ನನ್ನ ಟ್ಯೂನ್ಗೆ ಬರೆದಿರೋದಕ್ಕೆ ನನಗೆ ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ಸೋ ಫಾರ್ಚುನೇಟ್ ಗುರುಗಳೇ. ನಮಗೊಂದು ನೀವು ಕನ್ನಡ ಚಿತ್ರರಂಗಕ್ಕೆ ನೀವು ದೊಡ್ಡ ಕೊಡುಗೆ. ಹಾಗಾಗಿ ನಿಮ್ಮ ಸುವರ್ಣ ಸಂಭ್ರಮದಲ್ಲಿ ಬೆಳಿಗ್ಗೆ ಬರಲಿಕ್ಕಾಗಲಿಲ್ಲ. ಸೊ ಇದನ್ನು ತಪ್ಪಿಸಬಾರ್ದು, ನಾನು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಬಂದಿದ್ದೇನೆ. ಆ್ಯಂಡ್ ವಾಟ್ ಅ ಕಾಂಬಿನೇಷನ್ ವಿ ಆಲ್ಸೋ ಹ್ಯಾವ್. ನಿಮ್ಮ ಒಂದು ಸಹಸ್ರಾರು ಹಾಡುಗಳಲ್ಲಿ ನನ್ನದು ಒಂದು 2-3 ಹಾಡುಗಳು ತುಂಬ ಹಿಟ್ಟಾಗಿವೆ. ಜಾಸ್ತಿ ಬರೆದಿದ್ದೀವಿ, ಮಾಡಿದ್ದೀವಿ. ಬಟ್ ವೆರಿ ಹ್ಯಾಪಿ. ಆ್ಯಂಡ್ ಇದೇ ಥರ ನಿಮ್ಮ ಜರ್ನಿ ಮುಂದುವರಲಿ. ಇವಾಗ ಸುವರ್ಣ ಸಂಭ್ರಮ, ನೆಕ್ಸ್ಟ್ ದೊಡ್ಡದಾಗಿ ಪ್ಲಾಟಿನಮ್ ಆ್ಯಂಡ್ ಎವ್ರಿಥಿಂಗ್ ಮೇ ಇಟ್ ಹ್ಯಾಪನ್. ವ್ಯಾಸ ಹಾಡ್ತಾ ಇದ್ದಾರೆ. ವ್ಯಾಸ ಹಾಡಿದ್ಮೇಲೆ ಹಾಡ್ತಾರೆ ಕದ್ರಿಯವ್ರ ಬಗ್ಗೆ ನಾನು ಇನ್ನೇನು ಆಗಲೇ ಭಾಳಷ್ಟು ಮಾತಾಡಿದ್ದೀನಿ, ಮತ್ತು ಉದ್ದುದ್ದ ಮಾತಾಡೋದಿಲ್ಲ. ಕದ್ರಿಯವರು, ಅವರ ತಂದೆಯವರು ಗೋಪಾಲಕೃಷ್ಣ ಕದ್ರಿಯವರು, ಗೋಪಾಲನಾಥ್ ಕದ್ರಿಯವರು ಈ ಜಗತ್ತಿನ ಶ್ರೇಷ್ಠ ಸ್ಯಾಕ್ಸೋಫೋನ್ ವಾದಕರಲ್ಲೊಬ್ಬರು, ಜಗತ್ತಿನ ಶ್ರೇಷ್ಠ. ಕನ್ನಡದ ನೆಲದಲ್ಲಿ ಹುಟ್ಟಿ ಇರುವಂಥವ್ರು. ಅವರ ಸಂಗೀತ ಮಾತ್ರ ಅಲ್ಲ, ಅವರ ಏನು ಒಳ್ಳೆತನ ಮತ್ತು ಅವ್ರದ್ದೊಂದು ಸಂಸ್ಕಾರ ಕದ್ರಿಯವ್ರಿಗೆ ಬಂದಿದೆ. ಅದು ಸಂಗೀತ ಸಂಸ್ಕಾರ ಮತ್ತು ಬದುಕಿನ ಸಂಸ್ಕಾರ ಎರಡೂ ಬಂದಿದೆ. ಅವರು ಅಷ್ಟೇ ಪ್ರೀತಿ ಅವ್ರ ಜೊತೆ ಕೆಲಸ ಮಾಡುವಾಗ. ಥ್ಯಾಂಕ್ ಯು ಕದ್ರಿಜಿ, ಥ್ಯಾಂಕ್ ಯು ವೆರಿ ಮಚ್.